ಒಂದು ಕಾಶಿ ಮಂಗಳೂರು ಬೇರೆ ಅಲ್ಲ, ಯಾಕಂದರೆ ಅಲ್ಲಿ 5 ದುರ್ಗೆಯರು ಮಂಗಳೂರಿನ 5 ದಿಕ್ಕಲ್ಲಿದ್ದಾರೆ. ಶಿವನನ್ನು ದರ್ಶನ ಮಾಡಲಿಕ್ಕೆ ಅಲ್ಲಿ ಸಾಧನೆ ಮಾಡಿದರೆ ಖಂಡಿತ ಆಗುವ ಒಂದು ಜಾಗ ಏನಾರಿದ್ರೆ ಅದು ಕದ್ರಿ. ಆ ಕದಲಿ ವನದಲ್ಲಿ ಪರಶುರಾಮ ತಪಸ್ ಮಾಡಿ ಶಿವನನ್ನು ಉಪಾಸನೆ ಮಾಡಿದ ಜಾಗ. ಅಲ್ಲಿ 7 ಕುಂಡಗಳು ಉಂಟು. 7 ಕುಂಡಗಳು 7 ಜನ್ಮದ ಪಾಪಗಳನ್ನು ತೊಳೆಯುತ್ತಂತೆ ಒಂದೊಂದು ಕುಂಡ. ಕದ್ರಿಯ ಶಿವನ ಉಪಾಸನೆಯಿಂದ ಫಸ್ಟು ತಪೋಭೂಮಿ ಆದ್ದರಿಂದ ಮೋಕ್ಷವನ್ನು ಕೊಡೋ ಜಾಗ. ಯಾರ ಗೋಡೆಗೆ ಒರಗಿ ಧ್ಯಾನ ಮಾಡ್ತಾರ ಸಮಾಧಿ ಸುತ್ತ, ಅವರ ಎನರ್ಜಿಯನ್ನು ಫ್ಲೋವನ್ನು ಆ ಸಮಾಧಿಯ ವೈಬ್ರೇಷನ್ ಜಾಸ್ತಿ ಮಾಡ್ತಾ ಹೋಗುತ್ತೆ. ಪರಶುರಾಮರು ಅಲ್ಲೊಂದು ಅಗ್ನಿ ಹಚ್ಚಿದ್ದಾರೆ ಕದ್ರಿ ಮಠದಲ್ಲಿ, ಇವತ್ತು ಅದು ಆರಲಿಲ್ಲ. ಸನಾತನ ಧರ್ಮದ ತಾಕತ್ತೇನಾದ್ರು ಗೊತ್ತಾಗಬೇಕಾದ್ರೆ ಇವತ್ತು ಕದ್ರಿ ಮಂಜುನಾಥನಿಗೆ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಹೇಳಿ ಎಲ್ಲರೂ ಕೇಳಿಕೊಂಡಿದ್ರು. ಸೊ 2 ಥರ ನೋಡಿದರೆ ಈ ನಮ್ಮ ಸನಾತನ ಧರ್ಮ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಪ್ರತಿಷ್ಠೆ ಆಗಿದ್ದು ಆದಿಗುರು ದತ್ತಾತ್ರೇಯರಿಂದ. ಅವರಿಂದ ಬಂದ ಪಂಥ ಈ ಅವಧೂತ ಪಂಥ, ಅಘೋರ ಪಂಥ, ನಾಥ ಪಂಥ. ಈ ನಾಥ ಪಂಥದಲ್ಲಿ ಪ್ರಥಮ ಶಿಷ್ಯ ಮತ್ಸ್ಯೇಂದ್ರ ವಿಷ್ಣುವಿನ ಮತ್ಸ್ಯಾವತಾರದ ಅಂಶದಿಂದ ಹುಟ್ಟಿದವನು ಅಂತ ಹೇಳಿ ಹಿಂದಿನ ಉಲ್ಲೇಖ. ಜೊತೆಗೆ ಶಿವನ ವೀರ್ಯವನ್ನು ಮೀನು ತಗೊಂಡು ಆಮೇಲೆ ಆ ಮೀನಿನ ಗರ್ಭದಿಂದ ಬಂದ ಮಗು ಅನ್ನೋದು ಇನ್ನೊಂದು. ಮತ್ತು ಶಿವ ಪಾರ್ವತಿಗೆ ಉಪದೇಶ ಮಾಡ್ತಾ ಮತ್ಸ್ಯ ರೂಪದಲ್ಲಿ ಆ ಗರ್ಭದಲ್ಲಿರೋ ಶಿಶು ಮತ್ತೆ ಉಪದೇಶವನ್ನು ಕೇಳಿಸ್ಕೊಳ್ತು ಅನ್ನೋದು 2ನೇದು. ಈ 3 ಅದರ ಹಿಂದಿರೋ ಕಥೆಗಳು. ಅದೇನೇ ಇರಲಿ, ಈ ಕದ್ರಿ ಅನ್ನೋದು ಕದಲಿ ವನ ಅಂತ ಮೊದಲು. ಕದಲಿ ವೃಕ್ಷಗಳು ಅಂದರೆ ಬಾಳೆ ಅಂತಲೂ ಹೇಳ್ತೀವಿ, ಕದಲಿ ಪಂಚಕ ಅಂತಲೂ ನಾವು ಹೇಳ್ತೀವಿ ಶಾಸ್ತ್ರದಲ್ಲಿ. ಕದಲಿ ಅಂದರೆ ಪರಿಶುದ್ಧ, ಬುಧನಿಗೆ ಸಂಬಂಧಪಟ್ಟ ವೃಕ್ಷ. ಹಾಗಾಗಿ ಅಮಂಗಲಗಳು ಬರೆದಿರಲಿ ಅಂತ ಕದಲಿ ವೃಕ್ಷವನ್ನು ಮನೆ ಬಾಗಿಲಲ್ಲಿ, ದೇವಸ್ಥಾನದ ಬಾಗಿಲಲ್ಲಿ, ಪ್ರೋಗ್ರಾಮ್ಗಳಲ್ಲಿ ಉಪಯೋಗಿಸ್ತೀವಿ. ಆ ಕದಲಿ ವನದಲ್ಲಿ ಪ್ರಾಯಶ್ಚಿತ್ತಕ್ಕೋಸ್ಕರ ತಪಸ್ ಮಾಡಿ ಶಿವನನ್ನು ಉಪಾಸನೆ ಮಾಡಿದ ಜಾಗ. ಆ ಜಾಗದಲ್ಲಿ ರಸಾತಲ ಅಂತ ಒಂದುಂಟು. ಕದ್ರಿ ಶಿವಲಿಂಗದ ಕೆಳಗೆ ಎಷ್ಟೋ ಅಡಿ ಕೆಳಗೆ 3 ಲಿಂಗಗಳಿದೆ. ತ್ರಿಮೂರ್ತಿಯ ಆತ್ಮಕವಾದ ಲಿಂಗ, ಒಂದು ಸ್ವರ್ಣ, ಇನ್ನೊಂದು ಬೆಳ್ಳಿ, ಇನ್ನೊಂದು ಪಂಚಲೋಹ. ಅದರೊಳಗೆ ಗೋಲ್ಡ್ ರಸ ಇದೆ ಅಂತ. ಆ ಮಧ್ಯದಲ್ಲಿ 3 ಲಿಂಗ ಇದೆ ಅಂತ. ಅಕಾರ, ಉಕಾರ, ಮಕಾರ, ಓಂಕಾರ ಅಂದರೆ ಶಿವನ ಪೂರ್ಣ ಸ್ವರೂಪ ಸದಾಶಿವ. ಹಾಗಾಗಿ ಕದ್ರಿ ಶಿವನಲ್ಲಿ ಆ ಶಾಂತತೆಯನ್ನು ನೀವು ನೋಡ್ಬೋದು. ಇದು ಕದ್ರಿಯ ರಹಸ್ಯ. ಇದನ್ನು ಪ್ರತಿಷ್ಠೆ ಮಾಡಿದ್ದು ದತ್ತಾತ್ರೇಯರು, ಮತ್ಸ್ಯೇಂದ್ರನಾಥರು ಮತ್ತು ಗೋರಕ್ಷರು. ಈ 3 ಜನರ ನೇತೃತ್ವದಲ್ಲಿ ಕದ್ರಿ ಶಿವನನ್ನು ಪ್ರತಿಷ್ಠೆ. ಸೊ ನಾಥ ಪಂಥದವರು ಪ್ರತಿಷ್ಠೆ ಮಾಡಿದ್ರಿಂದ ಅದಕ್ಕೆ ಮಂಜುನಾಥ ಅಂತ ಹೇಳ್ತಾರೆ. ಆ ಕದ್ರಿಯಿಂದ ಅಣ್ಣಪ್ಪ ಮತ್ತು ಶಿವಲಿಂಗವನ್ನು ಧರ್ಮಸ್ಥಳಕ್ಕೆ ತಗೊಂಡು ಹೋದ ಅನ್ನೋ ಹೆಸರು ಇದೆ. ಸೊ ಆ ಹೆಸರು ಬರಲಿಕ್ಕೆ ನಾಥ ಸಂಪ್ರದಾಯದಿಂದ ಅದು ಪ್ರತಿಷ್ಠೆ. ಅದರ ಸಾಕ್ಷಿಯಾಗಿ ಇವತ್ತು ನಾಥ ಸಂಪ್ರದಾಯದ ಮಠ ಮೇಲಿದೆ. ಆದಿತ್ಯನಾಥ್ ಮತ್ತು ಇವರದ್ದೆಲ್ಲ ಮೂಲ ಪೀಠ ಗೋರಕ್ಷ ಪೀಠ ಏನಿದೆ, ಗೋರಕ್ಷನಾಥರ ಮಠ ಕಾಲಭೈರವ ಅಲ್ಲಿ ಅಧಿಷ್ಠಾನ ದೇವತೆ, ದೈವಗಳ ಅಧಿಷ್ಠಾನ ದೇವತೆ. ಜ್ವಾಲಾನಾಥರ ಜೀವ ಸಮಾಧಿಯು ಅಲ್ಲಿದೆ. ಸೊ ಕದ್ರಿಯಲ್ಲಿ ಯಾರೆಲ್ಲ ತಪಸ್ ಮಾಡಿದರು, ಒಂದು ಪರಶುರಾಮ ತಪಸ್ ಮಾಡಿದ್ದ, ಅದಕ್ಕೆ ಬೇಕಾದ ಸಾಕ್ಷಿಗಳಲ್ಲಿದೆ. ಇನ್ನೊಂದು ನವನಾಥರು ತಪಸ್ ಮಾಡಿದರು, ಅಲ್ಲಿ ನವನಾಥರ ಗುಹೆಗಳು ಇವತ್ತು ನೋಡ್ಬೋದು. ಪಾಂಡವರಲ್ಲಿ ತಪಸ್ ಮಾಡಿದರು, ಪಾಂಡವರ ಗುಹೆಯೂ ಅಲ್ಲಿದೆ. ಇನ್ನೊಂದು ಕದ್ರಿ ನಮ್ಮ ಕರ್ನಾಟಕದ ಕಾಶಿ ಅನ್ನಲಿಕ್ಕೆ ಸಾಕ್ಷಿ. ಆ ಕದ್ರಿಯಲ್ಲಿ ಗೋಮುಖದಿಂದ, ಗೋ ಅಂದರೆ ವೇದ, ಆ ವೇದದ ಮುಖದಿಂದ ಬರೋ ನೀರು ಗಂಗೆ. ಆ ಗಂಗೆ ಅಲ್ಲಿ
ಹರಿತಾ ಇರೋದ್ರಿಂದ ಆ ಕ್ಷೇತ್ರ ಕಾಶಿಯಷ್ಟೇ ಪವಿತ್ರ ಅಂತ. ಅಲ್ಲಿ 7 ಕುಂಡಗಳು ಉಂಟು. 7 ಕುಂಡಗಳು 7 ಜನ್ಮದ ಪಾಪಗಳನ್ನು ತೊಳೆಯುತ್ತಂತೆ ಒಂದೊಂದು ಕುಂಡ. ಆ 7 ಸಪ್ತ ತೀರ್ಥಗಳಿದೆ. ಇನ್ನೊಂದು ಕದ್ರಿಯನ್ನು ನೀವು ನೋಡಿದರೆ ಅಲ್ಲಿ ಧರ್ಮಶಾಸ್ತ್ರ, ಧರ್ಮದ ಪ್ರತೀಕ, ಸುಬ್ರಹ್ಮಣ್ಯ, ಅಲ್ಲಿ ಸರ್ಪ ನಾಗರಕಟ್ಟೆಗಳುಂಟು, ಗಣೇಶ ಅವನು ಸಿದ್ಧಿ ಬುದ್ಧಿ ಜ್ಞಾನ 3 ಕಾರಕ, ಧರ್ಮಶಾಸ್ತ್ರ ವೈರಾಗ್ಯ ಮತ್ತು ಧರ್ಮದ ಕಾರಕ, ಸುಬ್ರಹ್ಮಣ್ಯ ಜ್ಞಾನ ಮತ್ತು ಸಿದ್ಧಿಯ ಕಾರಕ. ಈ 3 ಇಚ್ಛಾಕ್ರಿಯಾ ಜ್ಞಾನ 3 ನೀವಲ್ಲಿ ನೋಡ್ಬೋದು. ಅದರ ಮಧ್ಯದಲ್ಲಿ ಆ ಲಿಂಗ ಇದೆ. ಸೊ ಆ ಲಿಂಗದ ಉಪಾಸನೆಯಿಂದ ಏನೆಲ್ಲ ಫಲಗಳುಂಟು. ಕದ್ರಿಯ ಶಿವನ ಉಪಾಸನೆಯಿಂದ ಫಸ್ಟು ತಪೋಭೂಮಿ ಆದ್ದರಿಂದ ಮೋಕ್ಷವನ್ನು ಕೊಡೋ ಜಾಗ 1. 2ನೇದು ಶಿವನನ್ನು ದರ್ಶನ ಮಾಡಲಿಕ್ಕೆ ಅಲ್ಲಿ ಸಾಧನೆ ಮಾಡಿದರೆ ಖಂಡಿತ ಆಗುವ ಒಂದು ಜಾಗ ಏನಾರಿದ್ದರೆ ಅದು ಕದ್ರಿ. 3ನೇದು ಶಿವನ ತಲೆ ಮೇಲೆ ಗಂಗೆ ಇರೋದಲ್ಲ. ಎಲ್ಲ ಕಡೆ ಗಂಗೆ ಕೆಳಗೆ ಈಶ್ವರ ಮೇಲಿರ್ತಾನೆ. ಕದ್ರಿ ವಿಶೇಷತೆ ಏನಂದರೆ ಶಿವನ ಜಟೆ ಮೇಲೆ ಗಂಗೆ ಇದ್ದ ಹಾಗೆ ಕದ್ರಿಯಲ್ಲಿ ಗಣಪತಿ ಮೂಲಾಧಾರ ಚಕ್ರ ಜ್ಞಾನ ಅವನ ಪಾದದಿಂದ ಗೋಮುಖದಿಂದ ತೀರ್ಥೋದ್ಭವ ಆಗ್ತಾ ಇರೋದಲ್ಲಿ. ಅದಕ್ಕೆ ಅವಳನ್ನು ಗೋಮುಖ ಗಂಗೆ ಅಂತೀವಿ. ಗೋಮುಖ ಅನ್ನೋ ಶಬ್ದ ಎಲ್ಲಿ ಯೂಸ್ ಮಾಡಿದ್ವಿ ಅಂದರೆ ಗಂಗೆಯ ಹುಟ್ಟು ಸ್ಥಳ ಇದೆಯಲ್ಲ ಹಿಮಾಲಯದಲ್ಲಿ, ಅದು ಗೋಮುಖ. ಹಾಗಾಗಿ ಆ ಗೋಮುಖದಿಂದ ಅವಳು ಹರಿತಾಳಂತೆ ಅಂತ. ಇದಿಷ್ಟು ಕದ್ರಿ ಕ್ಷೇತ್ರದ ವಿಶೇಷ. ಮತ್ತು ಇನ್ನೂ ಹೇಳಬೇಕಂತ ಹೇಳಿದರೆ ಕದ್ರಿ ಉತ್ಸವಗಳಿಗೆ ಫೇಮಸ್. ಧರ್ಮದೈವಗಳೇ ನಿಂತು ನಡೆಸೋ ಉತ್ಸವ ಎಲ್ಲರಿದ್ದರೆ ಧ್ವಜಾರೋಹಣದಿಂದ ಹಿಡಿದು ಅದೆಲ್ಲ ನಾಥಪಂಥ, ಧರ್ಮದೈವಗಳು, ಜನ, ಸಂಪ್ರದಾಯ ಎಲ್ಲದರ ಸಮ್ಮಿಲನ ಜಾಗ ಏನಾರಿದ್ದರೆ ಕದ್ರಿ ಕ್ಷೇತ್ರ. ಹಾಗಾಗಿ ಅದು ಮಂಗಳಾದೇವಿ ಕ್ಷೇತ್ರ. ಯಾಕೆ ಮಂಗಳಾದೇವಿಯಲ್ಲಿ ಉದ್ಭವ ರೂಪಿಣಿಯಾಗಿರೋದು. ಪರಶುರಾಮರು ಭೂಮಿಯಿಂದ ಅವಳನ್ನು ಹೊರ ತೆಗೆದು ಪ್ರತಿಷ್ಠೆ ಮಾಡ್ತಾರೆ. ಆ ಮಂಗಳಾದೇವಿಗೆ ಒಂದು ಕಡೆ ರಕ್ತೇಶ್ವರಿ ಅಂತಲೂ ಹೇಳ್ತಾರೆ. ಇನ್ನೊಮ್ಮೆ ಶಾಸ್ತ್ರದಿಂದ ನೋಡಿದರೆ ಅಮಂಗಲವನ್ನು ತೆಗೆಯೋಳು. ಹಾಗಾಗಿ ಆ ಜಾಗಕ್ಕೆ ಮಂಗಳೂರು ಅಂತಲೂ ಹೇಳ್ತೀವಿ. ಒಂದು ಕಾಶಿ ಮಂಗಳೂರು ಬೇರೆ ಅಲ್ಲ. ಯಾಕಂದರೆ ಅಲ್ಲಿ ಕಟೀಲಿನ ದುರ್ಗೆ ಅದು ಉದ್ಭವ, ಪೊಳಲಿಯ ರಾಜರಾಜೇಶ್ವರಿ ತಪಶಕ್ತಿಯಿಂದ ಆದ ಮೂರ್ತಿ, ಇನ್ನೊಂದು ನಂದಿನಿ ಶಾಪ ವಿಮೋಚನೆಗೆ ಕಟೀಲಲ್ಲಿ ದುರ್ಗಾದೇವಿ. ಹಾಗೆ 5 ದುರ್ಗೆಯರು ಮಂಗಳೂರಿನ 5 ದಿಕ್ಕಲ್ಲಿದ್ದಾರೆ. ಶಿವನ ಪಂಚಮುಖಗಳು ಅಲ್ಲುಂಟು, ಶಕ್ತಿಯ ಪಂಚಮುಖಗಳು ಅಲ್ಲುಂಟು. ಸೊ ಯಾರು ಮಂಗಳೂರಿಗೆ ಕದ್ರಿಗೆ ಹೋದಾಗ ಅದನ್ನು ಶಿವಲಿಂಗ ಅಂದ್ಕೊಳ್ಳದೆ ಅದು ಸಾಕ್ಷಾತ್ ಶಿವನ ಜೀವಂತ ರೂಪ ಅನ್ನೋ ಭಾವದಲ್ಲಿ ನಮಸ್ಕಾರ ಮಾಡಿದಾಗ ನಿಮಗೆ ಆ ಶಿವನ ಸಾನ್ನಿಧ್ಯ ಅಥವಾ ಶಿವನ ಪ್ರೆಸೆನ್ಸ್ ನಿಮಗೆ ಅಲ್ಲಿ ಫೀಲ್ ಆಗ್ತದೆ. ಇದು ನನ್ನ ಅನುಭವ. ಅತಿ ಮನಸ್ಸಿಗೆ ಶಾಂತತೆಯನ್ನು ಕೊಡುವ ಮತ್ತು ಬೆಳಗ್ಗೆ ಮುಂಚೆ ಆ ಶಿವನ ದರ್ಶನ ಮನಸ್ಸಿಗೆ ಶಾಂತತೆಯನ್ನು ಮತ್ತು ಏನು ಹೇಳ್ತಾರೆ ಆ್ಯಕ್ಟಿವ್ನೆಸ್ಸನ್ನು ಕೊಡುವ ಜಾಗ. ಸೊ ಯಾರು ಸಾಧಕರಿದ್ದರೆ ಧ್ಯಾನ ಅನುಷ್ಠಾನ ಮಾಡೋರು ಆ ನಾಥಪಂಥದ ಜ್ವಾಲಾನಾಥರ ಸಮಾಧಿಯ ಹಿಂದೆ ಧ್ಯಾನ ಮಾಡಿದಾಗ ಯಾಕೆಂದರೆ ಜೀವ ಸಮಾಧಿಗಳಲ್ಲಿ ಯೋಗಿಯ ಬೆನ್ನು ಮೂಳೆ ಇದೆಯಲ್ಲ ಅದರಲ್ಲಿ ತುಂಬ ತಾಕತ್ತಿರುತ್ತೆ. ಕಾಸ್ಮಿಕ್ ಫ್ಲೋ ಕಂಟಿನ್ಯೂಸ್ ಆಗ್ತಿರುತ್ತೆ. ಯಾರ ಗೋಡೆಗೆ ವರ್ಗಿ ಧ್ಯಾನ ಮಾಡ್ತಾರೆ ಆ ಸಮಾಧಿ ಸುತ್ತ, ಅವರ ಎನರ್ಜಿಯನ್ನು ಫ್ಲೋವನ್ನು ಆ ಸಮಾಧಿಯ ವೈಬ್ರೇಷನ್ ಜಾಸ್ತಿ ಮಾಡ್ತಾ ಹೋಗುತ್ತೆ. ಒಂದು ರೀಸನ್. ಇನ್ನೊಂದು ಶಿವನ ಸಾನ್ನಿಧ್ಯ. ಯಾಕಂದರೆ ಜಗತ್ತಿಗೆ ಗುರು ಮತ್ಸ್ಯೇಂದ್ರರಿಗೆ ನಾಥಪಂಥದ ಗುರುವೇ ಈಶ್ವರ. ಅದಕ್ಕೆ ಗುರವೇ ಸರ್ವಲೋಕಾನಾಂ ಭೀಷಜೇ ಭವರೋಗಿಣ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಆ ಶಿವ ಜ್ಞಾನದ ಪ್ರತೀಕ. ಆದ್ದರಿಂದ ಸದಾಶಿವನ ಸಾಧಕರಿಗೂ ಆ ಜಾಗ ಆಶೀರ್ವಾದ ಮಾಡ್ತದೆ. ಮತ್ತು ಮನಃಶಾಂತಿಯನ್ನು ಕೊಡುವ ಜಾಗ. ಆರೋಗ್ಯವನ್ನು ರುದ್ರಾಭಿಷೇಕದಿಂದ ಉಪಾಸನೆ ಮಾಡಿದಾಗ ಆಯುಷ್ಯ ಮತ್ತು ಆರೋಗ್ಯ ವೃದ್ಧಿ ಆಗ್ತದೆ. ತೈಲಾಭಿಷೇಕ ಮಾಡೋದರಿಂದ ದೇಹದ ಚೈತನ್ಯ ಜಾಸ್ತಿ ಆಗ್ತದೆ. ಇದು ಕದ್ರಿಯ ವಿಶೇಷ. ಇದು ನನಗೆ ಗೊತ್ತಿರೋ ಕದ್ರಿಯ ವಿಶೇಷ. ಸೊ ಆ ಕದಲಿ ವನವನ್ನು ಕದ್ರಿ ಮಂಜುನಾಥನ್, ಮಂಜು ಅಂದರೆ ಆ ಶಬ್ದ ಯಾಕೆ ಬಂತು ಅದನ್ನು ಹೇಳ್ತೀನಿ. ಹಿಮಗಿರಿಯಲ್ಲಿ ಶಿವ ಧ್ಯಾನ ಮಾಡ್ತಿರೋದ್ರಿಂದ, ಹಿಮ ಅಂದರೆ ಮಂಜು ತಂಪು, ಶಿವನ ಬಣ್ಣ ಬಿಳಿ ಶುದ್ಧ ಸ್ಫಟಿಕ ಅವನು. ಆ ಮಂಜಿನ ರೂಪದಲ್ಲಿರೋ ಶಿವ ಅವನು. ಶಾಂತ ಭಾವದಲ್ಲಿ ಸಮಾಧಿಯ ಪೂರ್ಣ ಜ್ಞಾನದಲ್ಲಿರೋ ಜಾಗ. ಸೊ ಆ ಮಂಜುನಾಥನ ದರ್ಶನ ಮಾಡಿ ಎಲ್ಲರ ಅದರ ಕೃಪೆಯನ್ನು ಮತ್ತು ನಮ್ಮ ಸನಾತನ ಧರ್ಮದ ಆರ್ಕಿಟೆಕ್ಟನ್ನು ನೀವಲ್ಲಿ ಕಲಿಬೋದು. ಮತ್ತು ಸನಾತನದ ಹಿನ್ನೆಲೆ ಪರಶುರಾಮರು ಅಲ್ಲೊಂದು ಅಗ್ನಿ ಹಚ್ಚಿದ್ದಾರೆ ಕದ್ರಿ ಮಠದಲ್ಲಿ. ಇವತ್ತು ಅದು ಆರಲಿಲ್ಲ.
ಧುನಿ ಅಂತೀವಿ ನಾಥ ಪಂಥದಲ್ಲಿ. ಅಗ್ನಿ ಇವತ್ತೂ ಆರಲಿಲ್ಲ, ಅದಕ್ಕೆ ಯಾರೂ ತುಪ್ಪ ಹಾಕೋರು ಇಲ್ಲ. ಸನಾತನ ಧರ್ಮದ ತಾಕತ್ತೇನಾದ್ರು ಗೊತ್ತಾಗಬೇಕಾದ್ರೆ ಆ ಜ್ವಾಲೆಯನ್ನು ಸುಮ್ಮನೆ ಅಬ್ಸರ್ವ್ ಮಾಡಿದರೆ ತಲೆ ಇದ್ದವನಿಗೆ, ಬುದ್ಧಿ ಇದ್ದವನಿಗೆ, ಕಣ್ಣಿದ್ದವನಿಗೆ ತಪಸ್ಸಿನ ತಾಕತ್ತೇನು ಅಂಥೇಳಿ, ಪರಶುರಾಮರ ತಾಕತ್ತೇನು, ತಪಸ್ಸಿನ ತಾಕತ್ತೇನು, ಶಿವಭಕ್ತಿಯ ತಾಕತ್ತೇನು, ಯೋಗಿಗಳ ತಾಕತ್ತೇನು ಅನ್ನೋ ಸಣ್ಣ ಅನುಭವ ಅದರ ದರ್ಶನ ಮಾತ್ರದಿಂದ ಸಿಗ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ.